ಆಗಿದೆಲ್ಲ ಆಗೋಯ್ತು ಭೂಮಿ. ಇನ್ಮೇಲಾದ್ರೂ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಇರೋಣ. ರಾಮ 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 ರಾಮ. ನನಗೊಬ್ಬ ಬಹಳ ವೀರಾಂಜನೇಯನಾದ ಭಕ್ತ. ಆದ್ರೂ ನನ್ನ ಕನಸಲ್ಲಿ ಇಂಥ ಕಲ್ಪನೆ, ಅದು ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ಗಳು ಮಾಡ್ತಾರಲ್ಲ ಅದು. ಅಪಚಾರ 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 ಅಪಚಾರ. ಅಷ್ಟಕ್ಕೂ ನಾನು ಕನಸ್ಕೊಂಡದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಕೇಳಿ. ಅವನು ನನ್ನ ಅಜಿತ್, ಅವಳು ನನ್ನ ತಂಗಿ ಭೂಮಿ. ಇಬ್ರು ಒಂಚೂರು ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಅದನ್ನ ನಾವ್ ಯಾಕೆ ರಾಮ ಸೀತೆ ಅನ್ಕೋಬಾರ್ದು? ಇರ್ಲಿ, ಆ ಪ್ರೇಮಲ್ಲ ಹರಿ ಒಳ್ಳೇದು. ಈ ಸತ್ಯನಿಗೆ ಆನಂದ ಆಗ್ತಾ ಇದೆಯಲ್ಲ, ಅದೇ ಸಂತೋಷ. ಆಂಜನೇಯ, ಇದನ್ನ ನೀನೇ ಸತ್ಯ ಮಾಡಿಬಿಡ. 101 ತೆಂಗಿನಕಾಯಿ ಹೊಡ್ಸ್. ಜೈ ಆಂಜನೇಯ. ಜೋಳ ಹಾಕ್ದವನ್ನ ಕೋಳಿ ನಂಬಾರ್ದು, ಬಾದಾಮಿ ಹಾಕ್ದವನ್ನ ಕುರಿ ನಂಬಾರ್ದು ಅಂತ ಹೇಳ್ತಾರೆ. ಆದ್ರೆ ಜೊತೆಲೆ ಇಟ್ಕೊಂಡು ತುಂಬಾ ಪ್ರೀತಿ ಮಾಡ್ದವ್ರನ್ನ ನಂಬಾರ್ದು ಅಂತ ನೀನೇ ನನಗೆ ಪಾಠ ಮಾಡ್ಬೋದು ಹೋಗ್ಬಿಟ್ಟ ಭೂಮಿ. ಸಿಟಿ ಕಾಯೋ ಪೊಲೀಸ್ ಆಫೀಸರ್ ಆಗಿ ತನ್ನ ಸ್ವಂತ ಕುಟುಂಬದವ್ರ ನೆಮ್ಮದಿ ಸಂತೋಷನ ಕಾಪಾಡಕೊಳಕ್ ಆಗಿಲ್ವಲ್ಲ. ಯಾರಿಂದ? ಶಾರಿಂದ? ನಿನ್ನಿಂದ. ನಾನ್ ನಿನ್ನ ನಂಬದ್ನಲ್ಲ ಭೂಮಿ, ನನ್ನ ಸ್ವಂತದವ್ರಿಗಿಂತ ಜಾಸ್ತಿ ನಂಬದ್ನಲ್ಲ ಭೂಮಿ. ಆದ್ರೆ ನೀನ್ ನನಗೇನ್ ಮಾಡ್ದೆ? ಕೆಲಸ ನಿನ್ನಿಂದಾನೇ ಹಾಳಾಗಿತ್ತ, ನಿನ್ನಿಂದಾನೇ ಹಾಳಾಗಿ. ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ, ಐ ಲವ್ ಯು ಸಾಹೇಬ್ರೆ. ಈ ಲವ್ ಲೆಟರ್ ನ ನೀವೇ ಬರ್ದಿರೋದಲ್ವಾ? ನಾನು ಓದ್ದೆ ಸಾಹೇಬ್ರೆ. ನೀವ್ ಬರ್ದಿರೋ ಈ ಲವ್ ಲೆಟರ್ ನಾನು ಓದ್ದೆ. ಗಂಟಿ ನಾನು ನೀವ್ ಇಷ್ಟು ನನ್ನ ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸಾಹೇಬ್ರೆ. ನೀವು ಗೊತ್ತಾ, ನನ್ನ ಪ್ರೀತಿಸೋದ್ಕಿಂತ ಜಾಸ್ತಿ ನಿಮ್ಮನ್ ಪ್ರೀತಿಸ್ತೀನಿ ಸಾಹೇಬ್ರೆ. ನಿಮ್ಮನ್ ಪ್ರೀತಿಸ್ತೀನಿ ಸಾಹೇಬ್ರೆ. ನಾವಿಬ್ರು ನಮ್ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೊಳ್ಳಿಲ್ಲ ಅಂದ್ರು ಗಂಡ ಹೆಂಡತಿಯಾಗಿ ಎಷ್ಟು ಚೆನ್ನಾಗಿದ್ವಿ ಅಲ್ವಾ ಸಾಹೇಬ್ರೆ? ಈಗ ಒಂದ್ ಸ್ವಲ್ಪ ದಿವಸದಿಂದ ಈ ರೀತಿ ಎಲ್ಲ ಆಗೋಯ್ತಷ್ಟೇ. ಅದು ಆ ಅಶ್ವಿನಿಯಿಂದ. ಅಶ್ವಿನಿ ದೊಡ್ಡ ಫ್ರಾಡ್ ಸಾಹೇಬ್ರೆ, ಫ್ರಾಡ್. ಅಶ್ವಿನಿ ಆದವಳು ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ಮ ಮನೆ ಕಾಲಿಟ್ಲು. ಅದ್ ಸರಿ ಸಾಹೇಬ್ರೆ, ನೀವ್ ಎಷ್ಟು ತಿಳ್ಕೊಂಡಿರೋರಾಗಿ ನೀವ್ ಹೇಗೋ ಫ್ರಾಡ್ ಮಾತನ್ನ ನಂಬ್ತೀರಾ ಸಾಹೇಬ್ರೆ? ಸಾಹೇಬ್ರೆ, ನೀವ್ ನಾನು ಇಷ್ಟು ಪ್ರೀತಿ ಮಾಡ್ತಿರಲ್ಲ, ಇಷ್ಟನ ನೀವ್ ನನ್ನ ನಂಬಿರೋದು, ಇಷ್ಟನ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು. ನಿಮ್ಗೆ ಅತ್ತೆ ಅಂದ್ರೆ ಎಷ್ಟು ಇಷ್ಟ ಅಂತ ನನಗ್ ಗೊತ್ತು ಸಾಹೇಬ್ರೆ. ನಾನು ಅಷ್ಟೇ, ನಮ್ ಅತ್ತೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಇಷ್ಟು ದಿನ ನಡೆದಿರೋ ಎಲ್ಲಾ ವಿಷಯನೂ ನಮ್ಮ ಅತ್ತೆ ಹತ್ರ ಹೇಳ್ಬೇಕು, ಅವ್ರ ಕ್ಷಮಾಪಣೆ ಕೇಳ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಷ್ಟೇ ಸಾಹೇಬ್ರೆ. ಅದನ್ ಬಿಟ್ಟು ನಮ್ಮಿಬ್ರು ಕಾಂಟ್ರಾಕ್ಟ್ ಪೇಪರ್ನ ಆ ಅಶ್ವಿನಿ ಕೈಲೋ ಅಥವಾ ಯಾರ ಕೈಲೋ ಒಪ್ಪಿಸ್ಬೇಕಾಗಿದ್ದಿದ್ ನನ್ನ ಉದ್ದೇಶ ಅಲ್ಲ. ಹಾಗೆ ನಾನ್ ಕೊಟ್ಟು ಇಲ್ಲ ಸಾಹೇಬ್ರೆ. ಒಪ್ಪಂದದ ಹೆಂಡತಿಯಾಗಿ ಮನೆ ಕಾಲಿಟ್ರು. ನಿಧಾನವಾಗಿ ಈ ಮನೆಯವರೆಲ್ಲ ನನ್ನವರು ಅಂತ ಅನ್ಕೊಂಡೆ ಸಾಹೇಬ್ರೆ. ನನಗೆ ಗೊತ್ತಿಲ್ದಂಗೆ ಈ ಮನೆ ಸೊಸೆಯಾಗಿ ಬದುಕ್ಬಿಟ್ಟೆ ಸಾಹೇಬ್ರೆ. ನೀವೇ ಎಷ್ಟೋ ಸಲ ಹೇಳಿದೀರಾ, ಭೂಮಿ ನಿಂದು ಹಾಲ್ನಂತ ಮನ್, ತುಂಬಾ ಒಳ್ಳೆಯವಳು, ಎಲ್ರು ಬೇಗ ನಂಬ್ತೀಯ ಅಂತ ಎಲ್ಲ. ಒಳ್ಳೆ ಮನ್ಸಿರೋ ಭೂಮಿ ನನ್ನ ಅತ್ತೆನ, ಇಷ್ಟು ಪ್ರೀತಿಸೋ ನನ್ನ ಅತ್ತೆನ ಕೋಮಾ ಕಳಿಸ್ತೀನ ಸಾಹೇಬ್ರೆ? ಹೋಗ್ಲಿ, ಎಲ್ಲ ಮರ್ತು ಬಿಡೋಣ ಸಾಹೇಬ್ರೆ. ಏನೋ ಕೆಟ್ಟಗಳಿಗೆ ಇಂಥದೆಲ್ಲ ಆಗೋಯ್ತು, ಎಲ್ಲ ಮರ್ತು ಬಿಡೋಣ. ಅಷ್ಟಕ್ಕೂ ಸರಿ, ನೀವ್ ಯಾರನ್ನ ಬೈದ್ರಿ? ನಿಮ್ ಹೆಂಡ್ತಿನಲ್ವಾ? ನೋಡಿ ಸಾಹೇಬ್ರೆ, ಇದನ್ನೆಲ್ಲ ಮರ್ತು ಬಿಟ್ಟು ಹೊಸ ಜೀವನ ಕಟ್ಕೊಳ್ಳೋಣ, ಸರಿನಾ? ಅಷ್ಟೇ ಅಲ್ಲ ಸಾಹೇಬ್ರೆ, ತುಂಬಾ ದಡ್ಡಿ, ನನ್ಗೇನು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ನೀವು ಬರ್ತಿರೋ ಈ ಲವ್ ಲೆಟರ್ ನೋಡಾದ್ಮೇಲೆ ಸಾಹೇಬ್ರೆ, ನೀವ್ ನನ್ನ ಇಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗಿದ್ದು ಸಾಹೇಬ್ರೆ. ನಾವಿಬ್ರು ತುಂಬಾ ಚೆನ್ನಾಗಿರ್ತೀವಿ ಸಾಹೇಬ್ರೆ. ನಾನ್ ನಿಮ್ಮನ್ ತುಂಬಾ ಪ್ರೀತಿಸ್ತೀನಿ ಸಾಹೇಬ್ರೆ. ನಿಮ್ಮನ್ ಬಿಟ್ಟು ಒಂದು ಕ್ಷಣನೂ ನಾನಿರಲ್ಲ, ಒಂದು ಕ್ಷಣನೂ ನಾನಿರಲ್ಲ. ಮುಗಿತ ನಿನ್ ನಾಟಕ ಸಾಹೇಬ್ರೆ, ಮುಗಿತ ನಿನ್ ನಾಟಕ, ಮುಗಿತ ನಿನ್ ನಾಟಕ ಅಂದ. ಜೀವನದಲ್ಲಿ ಒಂದು ಸಲ ನಿನ್ನ ನಂಬಿ ನಾನು ಯಾಮಾರಿದಕ್ಕೆ ಜನ್ಮ ಕೊಟ್ಟಿದ್ದ ಈ ಸಾವನ್ ಬಾಗ್ಲನ್ನ ತಟ್ಟಿ ಹೊರಗಡೆ ಬಂದ್ ಹೊರಗಿನೋಗೆ ನನ್ ಗಟ್ಮುಟ್ಟ ಕಾಣಿಸ್ತಾ. ಆದ್ರೆ ನೀನ್ ನನ್ ಜೀವನದಲ್ಲಿ ಹೊಡೆದಿರೋ ಏಟ್ಗೆ ಒಳಗಡೆ ಸತ್ತೋಗಿದ್ದೀನಿ. ಮತ್ತೆ ಈ ತರ ಹೊಸ ನಾಟಕಗಳನ್ನ ಹಾಡಿ ನನ್ ತಲೆ ಸೋರೋ ಪ್ರಯತ್ನ ಮಾಡ್ಲೇಬೇಡ. ಈಗ ನನ್ ಮೈಯಲ್ಲಿ, ನನ್ ಮನ್ಸಲ್ಲಿ ಆ ಶಕ್ತಿ ಇಲ್ಲ ಭೂಮಿ. ಕುಕ್ಕೋಗಿ ಜೀವನದಲ್ಲಿ ಕುಕ್ಕೋಗಿ ಏನು ಬೇಡ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಒಳ್ಳೆ ರೀತಿಲಿ ನಿನ್ಗೆ ಕೈ ಮುಗಿದು ಕೇಳ್ತಾ ಇದ್ದೆ, ನನ್ನ ಮನೇಲಿರೋರ್ನ ಬಿಟ್ಟು ಇಲ್ಲಿಂದ ಹೋಗ್ಬಿಡು ಪ್ಲೀಸ್ ಪ್ಲೀಸ್ ಸಾಹೇಬ್ರೆ. ನನ್ನ ಮಗು ಅವೇ ಇರೋದಕ್ಕೆ ಬಿಟ್ಬಿಡು ಭೂಮಿ. ಹುಡುಗ ಆಗೋ ತರ ಮಾಡ್ಬೇಡ. ಐ ಸೆಡ್ ಗೆಟ್ ಅಪ್. ಮಾಡೋದೆಲ್ಲ ಮಾಡ್ಬಿಟ್ಟು ಕೂತಿರೋದ್ ನೋಡು, ಏನು ಗೊತ್ತಿಲ್ಲದೆ ಇರೋಳ್ ತರ. ಬೇಬಿ, ನೀ ಹೇಳಿದ ಹಾಗೆ ಇವಳಿಗೆ ಭಯ ಇಟ್ಟು ಹುಚ್ಚಿಡ್ಸೋನ್ವಾ ಅಥವಾ ಒಂದೇ ಸಲ ಮೇಲೆ ಕಳಿಸ್ಬಿಡ? ಮಾಮ್, ಇದ್ ಎರಡರಲ್ಲಿ ಯಾವ್ದ್ ಸಕ್ಸಸ್ ಆದ್ರೂನು ನಮ್ಗೆ ಅಡ್ವಾಂಟೇಜ್. ಯು ಗೋ ಕ್ಯಾರಿ ಆನ್. ಓಕೆ, ಹುಷಾರ್. ಏನಾದ್ರೂ ಬಂದ್ರೆ ಸಿಗ್ನಲ್ ಕೊಡ. ಶಾರದಾ, ಏಯ್ ಈ ಕಡೆ ನೋಡೆ. ಏನ್ ಮಾಡ್ತಿದ್ದೆ ಒಬ್ಳೆ ರೂಮಲ್ಲಿ? 20 ವರ್ಷಗಳ ಹಿಂದೆ ಯಾರೋ ನಿನ್ನ ಗನ್ ತಗೊಂಡು ಶೂಟ್ ಮಾಡಿದ್ರಂತಲ್ಲ, ಆ ಗಾಯದ ಗುರುತು ಇನ್ನು ಹಾಗೆ ಇದೆಯಂತೆ. ಡಾಕ್ಟರ್ ಹೇಳಿದ್ರು, ನಿಜಾನಾ? ಶಾರದಾ, ಯಾರ್ ಶೂಟ್ ಮಾಡಿದ್ ಗೊತ್ತಿದ್ಯಾ? ನಾನೇ ಶೂಟ್ ಮಾಡಿದ್ದು. ನಿನ್ನ ಗಂಡನಿಂದ ನನ್ನ ಗಂಡ ಸತ್ತ ದಿನಾನೇ ನಾನ್ ಪಣ ತೊಟ್ಟಿದ್ದೆ ಕಣೆ. ನಿನ್ನ ವಂಶನ ನಿರ್ವಂಶ ಮಾಡ್ತೀನಿ
ಸಾಯ್ತೀನಿ ಅಂತ. ಅದಕ್ಕೆ ನಿನ್ನ ಶೂಟ್ ಮಾಡಿ ನೀರಲ್ಲಿ ಬಿಸಾಕಿ ಅಂತ ಹೇಳಿ ಎಲ್ಲೋ ನೀರಲ್ಲಿ ಮುಳುಗಿ ಸತ್ತಿರ್ತೀಯ ಅಥವಾ ಮೊಸಳೆಗಳು ತಿಂದು ಹೋಗಿರ್ತವೆ ಅಂತ ನಾನ್ ಅಂದ್ಕೊಂಡ್ರೆ ಮತ್ತೆ ವಾಪಸ್ಸು ನಮ್ಮನೆಗ್ ನಡ್ಕೊಂಡ್ ಬಂದಿದ್ಯಾ. ಹೋಗೇ ಬೇಡ, ನಿನ್ಗೆ ಇನ್ನೊಂದ್ ಚಾನ್ಸ್ ಕೊಡ್. ಓಡ್ ಹೋಗು. ಇಲ್ಲ ಅಂದ್ರೆ ಗನ್ ತಗೊಂಡು ಡೌನ್ ಡೌನ್. ಮಾಮ್ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಮಾಮ್, ಇನ್ನೂ ಪುಷ್ ಮಾಡು. ಬಿಡಲ್ಲ ಕಣೆ ಇವತ್ತು ನೀನ. ಬಾರೆ ಬಾರೆ ಬಂದೆ. ಬಂದ್ಯಾ? ಸಂತೋಷ ಆಯ್ತು. ಎಲ್ಲ ಹೇಳಿದಕ್ಕೆ ಆನಂದ ಬಸ್ಪ ಬರೋದು ಕಾಮನ್. ನಾನೇ ಅಜಿತ್ತ ಕಾಲಿ ರಕ್ತ ಒಳ್ಳೆ ಇಲ್ದಂಗ್ ಬರ್ತಿದ್ಯಾ. ಅಯ್ಯೋ ಕಾ ಚುಚ್ಚಿ ರಕ್ತ ಬರ್ತಿದ್ಯಲ್ಲಮ್ಮ. ಪ್ರಜ್ಞೆ ಇಲ್ದೆ ಹಾಕಿ ಬರ್ತಿದ್ಯಾ. ಒಂದ್ ಸೆಕೆಂಡ್ ಹಾಕಿರು. ಕಾ ಚುಚ್ಚಿ ಇಷ್ಟವ ರಕ್ತ ಬರ್ತಿದ್ವು. ಅರಿವಿಲ್ದೆ ನಡ್ಕೊಂಡ್ ಬರ್ತಿದ್ಯಾ. ನಾನು ಏನಾಗಿದೆ ನಿನ್ಗೆ? ನನ್ನ ಮನ್ಸಿಗಾಗಿರೋ ನೋವಿನ ಮುಂದೆ ಏನೇನು ಇಲ್ಲ. ಗಂಧ ಅಜಿತ ಏನ್ ಹೇಳ್ದ? ನೀನ್ ನನ್ ಜೀವನದಲ್ಲಿ ಹೊಡೆದಿರೋ ಏಟ್ಗೆ ಒಳಗಡೆ ಸತ್ತೋಗಿದ್ದೀನಿ. ಮತ್ತೆ ಈ ತರ ಹೊಸ ನಾಟಕಗಳನ್ನ ಹಾಡಿ ತನ್ ತಲೆ ಸೋರೋ ಪ್ರಯತ್ನ ಮಾಡ್ಲೇಬೇಡ. ಒಳ್ಳೆ ರೀತಿಲಿ ನಿಮ್ಗೆ ಕೈ ಮುಗಿದು ಕೇಳ್ತಾ ಇದೆ, ನನ್ನ ಮನೇಲಿರೋರ್ನ ಬಿಟ್ಟು ಇಲ್ಲಿಂದ ಹೋಗ್. ಹಿಂದೆ ನಮ್ ಸಾಹೇಬ್ರಿಗೆ ನನ್ ಮೇಲೆ ಯಾವ ಭಾವನೆ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಯಾವ ಭಾವನೆಯಿಂದ ನನ್ನ ನೋಡ್ತಾರೆ ಅನ್ನೋದೇ ತುಂಬಾ ಮುಖ್ಯ ಅಲ್ವಾ. ಈಗ ನನ್ ಸಾಹೇಬ್ರು ಕಣ್ಣಲ್ಲಿ ಪ್ರೀತಿ ಇಲ್ಲ, ಕಣ್ಣಲ್ಲಿ ಈಗಿರೋದು ಬರೀ ಕೋಪ, ತಿರಸ್ಕಾರ, ದ್ವೇಷ. ಇಂಥ ವಾತಾವರಣದಲ್ಲಿ ನನ್ನಿಂದ ಬದುಕಕ್ಕಾಗಲ್ಲ ಸತ್ಯಣ್ಣ. ನಾನು ಇಲ್ಲಿಂದ ಹೋಗ್ತೇನೆ. ಬರ್ತಿದ್ದೀನಿ ನೀನು. ದಯವಿಟ್ಟು ಅವಸರ ಪಟ್ಕೊಂಡು ಏನ್ ನಿರ್ಧಾರ ಮಾಡ್ಬೇಡ. ನನ್ ಮಾತು ಮೊದ್ಲು ಕೂಕೋ, ಕೈ ಮುಗ್ದು ಕೇಳ್ಕೊತೀನಿ ಸತ್ಯಣ್ಣ. ಯಾಕಂದ್ರೆ ನೀವ್ ಕಾಲೆಟ್ಟು ಹೋಗ್ತೀನಿ. ಮಾಡ್ತಿದ್ದೆ ನೀನು. ಗೆಲ್ಲಿರೋದಕ್ಕಾಗಲ್ಲ. ನಿಮ್ದಮ್ಮಯ್ಯ ಅಂತೀನಿ ಸತ್ಯಣ್ಣ. ನನ್ನ ಬಿಟ್ಟುಬೇಡಿ, ನಾನು ಹೋಗ್ತೀನಿ. ಆಯ್ತು, ನಿನ್ ಮಾತು ಪ್ರಕಾರನೇ ಆಗ್ಲಿ. ನನ್ನ ಮನಸ್ಸಲ್ಲಿ ಒಬ್ಬ ಪ್ರಶ್ನೆ ಕಾಡ್ತಿದೆ, ಅದಕ್ಕಾದ್ರೂ ದಯವಿಟ್ಟು ಉತ್ತರ ಕೊಡ್ತೀಯಾ? ಆಮೇಲೆ ಖಂಡಿತ ನಿನ್ನ ನಡೆಯೋದೇ ಇಲ್ಲ. ಅಜಿತ್ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಎಲ್ಲ ನನ್ ಕಣ್ಣಲ್ಲಿ ಕಣ್ಣಿಟ್ಟಳು. ನಿಂಗೆ ಅಜಿತ್ ಕಂಡ್ರೆ ಇಷ್ಟ ಇಲ್ವಾ? ಭೂಮಿ, ನಿನಗೆ ಧೈರ್ಯವಾಗಿ ಉತ್ತರ ಹೇಳಕ್ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಜಿತ್ ನಿನ್ನ ಎಷ್ಟು ಪ್ರೀತಿಸ್ತಾನೋ ನನ್ಗದೇನ ಗೊತ್ತಿಲ್ಲ. ಆದ್ರೆ ಅವನಿಗಿಂತ ಜಾಸ್ತಿ ನೀನು ನನ್ನ ಪ್ರೀತಿ ಮಾಡ್ತಿದೀಯಾ. ಈಗ ನಾನು ಅವನಿಗಾಗ್ಲಿ ನಿನಗಾಗ್ಲಿ ಏನ್ ಹೇಳಿದ್ರು ನಿಮ್ಮ ಕಿವಿಗಳು ಕೇಳಿಸ್ಕೊಳಲ್ಲ, ತಲೆಗಳು ಯೋಚನೆ ಮಾಡಲ್ಲ. ಇನ್ನೊಂದು ಗಂಭೀರವಾದ ಪ್ರಶ್ನೆ ಕೇಳ್ತೀನಿ. ನೀನು ಈ ಮನೆಯಿಂದ ಕೇವಲ ಅಜಿತನ್ನ ಮಾತ್ರ ಬಿಟ್ಟು ಹೋಗ್ತಿದ್ಯಾ? ನಿಮ್ಮಿಬ್ಬರದು ಒಪ್ಪಂದದ ಮದುವೆ ಅಂತ ಗೊತ್ತಾದ ತಕ್ಷಣ ಸಂಗೀತಮ್ಮ ಕೋಮಾಗೋದ್ರಿಂದ ಅಜಿತ ಅಪಾರ್ಥ ಮಾಡ್ಕೊಂಡು ನಿನ್ನ ಮೇಲೆ ಕೂಗಾಡ್ತಿಲ್ಲ ಇರ್ಲಿ. ಆದ್ರೆ ಈಗ ನೀನು ಮನೆ ಬಿಟ್ಟು ಹೋಗ್ತಿದ್ಯಲ್ಲ, ಯಾಕೆ ಹೋಗ್ತಿದ್ಯಾ ಅಂತ ಅಕಸ್ಮಾತ್ ಶ್ರವಣ್ ಅವರು, ರಾಮಣ್ಣ, ಅಜ್ಜಿ ಎಲ್ರು ಕೇಳಿದ್ರೆ ಅವ್ರಿಗೆಲ್ಲ ಏನು ಉತ್ತರ ಹೇಳ್ತಿ? ಅತ್ತ ನಮ್ಮ ಮಕ್ಳಿಗೆ ಯೋಚನೆ ಮಾಡು, ಮುಂದಿನ ನಿರ್ಧಾರ ತಗೋ. ನಿಮ್ ಮಾತಲ್ಲಿ ನನ್ನ ಕಟ್ ಹಾಕ್ಬೇಡಿ ಸತ್ಯಣ್ಣ. ನಾನು ಈ ಮನೇಲಿ ಇರಕ್ ಆಗಲ್ಲ, ನಾನು ಹೋಗ್ತೀನಿ. ಭೂಮಿ, ಸತ್ಯ ಬನ್ನಿ. ಭೂಮಿ ಯಾಕೆ ಅಳ್ತಿದ್ಯಾ? ಸತ್ಯ ಏನಾಯ್ತು? ಸೂಟ್ ಕೇಸು ಟ್ರಂಕು ಇಲ್ಲಿ ಬಿದ್ದಿದೆ. ಭೂಮಿ ಊರ್ ಬಿಟ್ಟು ಹೋಗ್ತಿದ್ದಾಳ. ಭೂಮಿ ಮನೆ ಮಠ ಬಿಟ್ಟು ನಮ್ಮನ್ನೆಲ್ಲ ಮರ್ತು ಹೋಗುವಂತದ್ದು ಏನಾಯ್ತು? ಬಾವಾ, ಈ ಗಂಡ ಹೆಂಡತಿ ಜಗಳದಿಂದ ಏನೋ ಒಂದ್ ಸೀಕ್ರೆಟ್ ಇರೋದಂತೂ ನಿಜ. ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಸತ್ಯ ಸತ್ಯ ಹೇಳು, ಏನ್ ವಿಷಯ ಅಂತ? ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡಲ್ಲ ಕಣೆ ನಿನ್ನ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮಗಳನ್ನು ಸಾಯಿಸ್ತೇನೆ. ಶಾರದತ್ತೆ ಯಾಕೆ ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು?